ನಮಸ್ಕಾರ ಸ್ನೇಹಿತರೆ, ಈ ಸಮಗ್ರ ಪರೀಕ್ಷಾ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಇತ್ತೀಚೆಗೆ ನಡೆದ ಸಿವಿಲ್ PCHK ವಿಭಾಗದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಮೇಲ್ನೋಟಕ್ಕೆ ಈ ಪತ್ರಿಕೆ ಸಾಧಾರಣ ಅಂತ ಅನಿಸಿದರೂ ವಾಸ್ತವದಲ್ಲಿ ಇದು ಸಾಕಷ್ಟು ತಾಂತ್ರಿಕವಾಗಿತ್ತು ಮತ್ತು ಅಭ್ಯರ್ಥಿಗಳ ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನ ಚೆನ್ನಾಗಿ ಪರೀಕ್ಷೆ ಮಾಡಿದೆ. ಬನ್ನಿ ಇದರ ಒಳಹುಕ್ಕು ನೋಡೋಣ. ಈ ವಿಶ್ಲೇಷಣೆಯಲ್ಲಿ ನಾವು ಚರ್ಚಿಸಿರುವ ಪ್ರಮುಖ ವಿಷಯಗಳೆಂದರೆ ಮೊದಲನೆಯದಾಗಿ ಪತ್ರಿಕೆಯ ವಿಶ್ಲೇಷಣೆ, ಆಮೇಲೆ ನೈತಿಕತೆ, ಸಂವಿಧಾನ ಮತ್ತು ಕಾನೂನು, ಮೂರನೆಯದಾಗಿ ಭೂಗೋಳ ಮತ್ತು ಇತಿಹಾಸದ ಟ್ರೆಂಡ್ಗಳು, ನಾಲ್ಕನೆಯದಾಗಿ ವಿಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನ, ಕೊನೆಯದಾಗಿ ಒಂದು ಅದ್ಭುತವಾದ ಗೆಲುವಿನ ತಂತ್ರ. ಮೊದಲಿಗೆ ಪತ್ರಿಕೆಯ ವಿಶ್ಲೇಷಣೆಯನ್ನು ನೋಡೋಣ. ಪರೀಕ್ಷೆಯನ್ನ ಭೇದಿಸಬೇಕು ಅಂದ್ರೆ ಅದರ ಒಟ್ಟಾರೆ ತಾಪಮಾನ ಮತ್ತು ಕಟ್ ಆಫ್ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ತಜ್ಞರ ವಿಶ್ಲೇಷಣೆಯ ಪ್ರಕಾರ ಪತ್ರಿಕೆ ಸಾಧಾರಣ ಕಠಿಣತೆಯಿಂದ ಕೂಡಿದ್ರೂ ಪೈಪೋಟಿ ಮಾತ್ರ ಭಾರಿ ಮಟ್ಟದಲ್ಲಿದೆ. ಬೆಳಗಿನ ಪತ್ರಿಕೆಯ ಕಟ್ ಆಫ್ 70ರ ಆಸುಪಾಸಿನಲ್ಲಿ ಇರ್ಬೋದಂತ ನಿರೀಕ್ಷೆ ಮಾಡಿದ್ರೆ ಈ ನಿರ್ದಿಷ್ಟ HK ಪತ್ರಿಕೆಯ ಕಟ್ ಆಫ್ 80ರ ಗಡಿಯನ್ನೇ ದಾಟುವ ಸಾಧ್ಯತೆ ಇದೆ. ಅಂದ್ರೆ ಕಾಂಪಿಟಿಷನ್ ಎಷ್ಟಿದೆ ಅಂತ ನಾವಿಲ್ಲಿ ಊಹಿಸ್ಬೋದು. ಈಗ ಎರಡನೇ ವಿಭಾಗಕ್ಕೆ ಬರೋಣ, ನೈತಿಕತೆ, ರಾಜಕೀಯ ಮತ್ತು ಕಾನೂನು. ಬಹಳಷ್ಟು ಆಕಾಂಕ್ಷಿಗಳು ಈ ಅನ್ವಯಿಕ ಪ್ರಶ್ನೆಗಳನ್ನ ನೋಡಿ ಇವೆಲ್ಲ ಔಟ್ ಆಫ್ ಸಿಲೆಬಸ್ ಅಂತ ಅನ್ಕೊಳ್ಳುವ ದೊಡ್ಡ ತಪ್ಪು ಮಾಡ್ತಾರೆ. ಉದಾಹರಣೆಗೆ, ಪರೀಕ್ಷೆಯಲ್ಲಿ ಕೇಳಲಾದ ಈ ನೈತಿಕ ಸನ್ನಿವೇಶವನ್ನೇ ಗಮನಿಸಿ. ದ್ವಿಚಕ್ರ ವಾಹನದಲ್ಲಿ ಹೋಗ್ತಿದ್ದ ಹಿರಿಯ ನಾಗರಿಕರೊಬ್ಬರು ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಪಘಾತಕ್ಕೀಡಾಗಿದ್ದಾರೆ ಅಂತ ಇಟ್ಕೊಳ್ಳೋಣ. ಅಧಿಕೃತ ಸರ್ಕಾರಿ ವಾಹನದಲ್ಲಿ ಅದೇ ಸ್ಥಳದ ಮೂಲಕ ಹಾದು ಹೋಗ್ತಿರುವ ಓರ್ವ ಅಧಿಕಾರಿಯಾಗಿ ಏನ್ ಮಾಡಬೇಕು? ಇದು ಯಾವ ಪುಸ್ತಕದಲ್ಲೂ ನೇರವಾಗಿ ಸಿಗುವ ಉತ್ತರವಲ್ಲ. ಇದು ಅಧಿಕಾರಿಯೊಬ್ಬರ ಕರ್ತವ್ಯ ಪ್ರಜ್ಞೆಯನ್ನ ಪರೀಕ್ಷಿಸುವ ಪ್ರಶ್ನೆಯಷ್ಟೇ. ಇಲ್ಲಿನ ಅತ್ಯಂತ ನಿರ್ಣಾಯಕ ಅಂಶವೆಂದರೆ ಆಡಳಿತಾತ್ಮಕ ಕರ್ತವ್ಯದಲ್ಲಿ ಎಲ್ಲದಕ್ಕಿಂತ ಮೊದಲು ಮಾನವ ಜೀವಿಗೆ ಆದ್ಯತೆ ನೀಡಬೇಕು ಅನ್ನೋದು. ಗಾಯಾಳುವನ್ನ ವಾಹನದಲ್ಲಿ ಅಥವಾ ಆಂಬ್ಯುಲೆನ್ಸ್ ಮೂಲಕ ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯುವುದೇ ಸರಿಯಾದ ನಿರ್ಧಾರ. ಯಾವುದೇ ವೈಯಕ್ತಿಕ ಪೂರ್ವಾಗ್ರಹಗಳಿಲ್ಲದೆ ಮನುಷ್ಯತ್ವಕ್ಕೆ ಮೊದಲ ಮಣೆ ಹಾಕಬೇಕು ಅನ್ನೋದನ್ನ ಇದು ಅದ್ಭುತವಾಗಿ ವಿವರಿಸುತ್ತೆ. ಮುಂದಿನ ವಿಭಾಗ ಭೂಗೋಳ ಮತ್ತು ಇತಿಹಾಸದ ಟ್ರೆಂಡ್ಗಳು. ಇಲ್ಲೂ ಅಷ್ಟೇ, ಕೇವಲ ಬಿಡಿಯಾದ ಅಂಕಿಅಂಶಗಳನ್ನ ಬಾಯ್ಪಾಠ ಮಾಡೋದ್ರಿಂದ ಯಾವುದೇ ಪ್ರಯೋಜನವಿಲ್ಲ. ಪ್ರಶ್ನೆಗಳನ್ನ ಹೇಗೆ ಹೊಂದಿಸಿ ಬರೆಯುವ ರೂಪದಲ್ಲಿ ಕೇಳಲಾಗಿದೆ ಅನ್ನೋದನ್ನ ಒಮ್ಮೆ ಗಮನಿಸಬೇಕು. ಅಭ್ಯರ್ಥಿಗಳು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವನ್ನ ಹುಲಿ ಸಂರಕ್ಷಣೆಗೆ, ಕಾಜಿರಂಗವನ್ನ ಏಕಶೃಂಗಿ ಖಡ್ಗಮೃಗಕ್ಕೆ ಮತ್ತು ಗಿರ್ ಅಭಯಾರಣ್ಯವನ್ನ ಏಷಿಯಾಟಿಕ್ ಸಿಂಹಗಳಿಗೆ ನಿಖರವಾಗಿ ಹೊಂದಿಸಬೇಕಿತ್ತು. ಹಾಗೆ ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕದಲ್ಲಿದೆ ಅನ್ನೋದು. ಇವೆಲ್ಲವೂ ಕೇವಲ ರಾಜ್ಯಗಳ ಹೆಸರನ್ನಷ್ಟೇ ಅಲ್ಲ, ಆಯಾ ಪ್ರದೇಶದ ಭೌಗೋಳಿಕ ಮತ್ತು ಪರಿಸರ ವ್ಯವಸ್ಥೆಯ ಸಂಪೂರ್ಣ ಚಿತ್ರಣವನ್ನ ಅರ್ಥ ಮಾಡ್ಕೊಳ್ಳೋದನ್ನ ಬೇಡ್ತವೆ. ಇನ್ನು ಇತಿಹಾಸದ ವಿಚಾರಕ್ಕೆ ಬಂದ್ರೆ ಘಟನೆಗಳ ಕಾಲಾನುಕ್ರಮವನ್ನ ಅಚ್ಚುಕಟ್ಟಾಗಿ ಅರಿಯೋದು ಬಹುಮುಖ್ಯ. ಪ್ರಾಚೀನ ಭಾರತದ ಮೇಲೆ ದಾಳಿ ಮಾಡಿದ ವಿದೇಶಿಯರಂಗ ಸರಿಯಾದ ಕ್ರಮದಲ್ಲಿ ಜೋಡಿಸುವ ಪ್ರಶ್ನೆ ಇದಾಗಿತ್ತು. ಪರ್ಷಿಯನರು, ಆಮೇಲೆ ಇಂಡೋಗ್ರೀಕರು, ಶಕರು ಮತ್ತು ಕೊನೆಯದಾಗಿ ಕುಶಾಣರು. ಈ ನಿಖರವಾದ ಸೀಕ್ವೆನ್ಸ್ ನೆನಪಿಲ್ಲ ಅಂದ್ರೆ ಪರೀಕ್ಷೆಯ ಆ ಟೆನ್ಷನಲ್ಲಿ ಸುಲಭವಾಗಿ ಗೊಂದಲಕ್ಕೊಳಗಾಗುವ ಸಾಧ್ಯತೆಗಳಿರ್ತವೆ. ಈಗ ವಿಭಾಗ 4, ವಿಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನ. ಹಳೆಯ ಶೈಲಿಯಲ್ಲಿ ಕೇವಲ ಹೆಸರು, ದಿನಾಂಕಗಳನ್ನ ಉರುಹೊಡೆಯುವ ಕಾಲ ಸಂಪೂರ್ಣವಾಗಿ ಮುಗಿದೇ ಹೋಗಿದೆ. ಅದಕ್ಕೊಂದು ಜ್ವಲಂತ ಉದಾಹರಣೆ ಅಂದ್ರೆ ಅಡ್ಮಿರಲ್ ಕೃಷ್ಣಸ್ವಾಮಿನಾಥನ್ ಯಾರು ಅನ್ನೋ ಪ್ರಶ್ನೆ. ಮೇಲ್ನೋಟಕ್ಕೆ ಇದೊಂದು ಸಾಲಿನ ಅತ್ಯಂತ ಸರಳ ಪ್ರಶ್ನೆಯಂತೆ ಕಾಣ್ತೆ ಅಲ್ವಾ? ಆದ್ರೆ ಪರೀಕ್ಷೆಗಳೀಗ ಎಷ್ಟು ಆಳವಾದ ಮತ್ತು ಕಾನ್ಸೆಪ್ಟ್ ಆಧಾರಿತ ಜ್ಞಾನವನ್ನ ಪರೀಕ್ಷಿಸ್ತಿವೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕೇವಲ ಅವರು ನೌಕಾಪಡೆಯ 25ನೇ ಮುಖ್ಯಸ್ಥರು ಅಂತ ತಿಳಿದಿದ್ರೆ ಖಂಡಿತ ಸಾಲದು. ಅವರು ಬೆಂಗಳೂರಿನಲ್ಲಿ ಜನಿಸಿದವರು, ವಿಜಯಪುರದ ಸೈನಿಕ ಶಾಲೆಯಲ್ಲಿ ಓದಿದವರು ಮತ್ತು INS ವಿಕ್ರಮಾದಿತ್ಯದ 2ನೇ ಕಮಾಂಡಿಂಗ್ ಆಫೀಸರ್ ಆಗಿದ್ದವರು ಎಂಬ ಕಂಪ್ಲೀಟ್ ಹಿನ್ನೆಲೆಯನ್ನ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಒಂದು ಸುದ್ದಿಯ ಹಿಂದಿರುವ ಸಂಪೂರ್ಣ ಕಥೆ ಮತ್ತು ಸಂದರ್ಭವನ್ನ ಓದಿದವರಿಗೆ ಮಾತ್ರ ಈ ರೀತಿಯ ಪ್ರಶ್ನೆಗಳಿಗೆ ಕಾನ್ಫಿಡೆಂಟ್ ಆಗಿ ಉತ್ತರಿಸಲು ಸಾಧ್ಯ. ಈಗ ವಿಭಾಗ 5, ದಿ ಅಲ್ಟಿಮೇಟ್ ವಿನ್ನಿಂಗ್ ಸ್ಟ್ರಾಟಜಿ. ನಾವು ಇದುವರೆಗೂ ಪರೀಕ್ಷೆಯಲ್ಲಿ ಏನು ಕೇಳಲಾಯಿತು ಅಂತ ನೋಡಿದೆವು, ಆದರೆ ಈಗ ಹೇಗೆ ತಯಾರಿ ನಡೆಸಬೇಕು ಎನ್ನುವ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ಬಂದಿದ್ದೇವೆ. ಇದೊಂದು ಮಿಸ್ ಮಾಡಿಕೊಳ್ಳಬಾರದಂತಹ ವಿಚಾರ. ತಜ್ಞರ ವಿಶ್ಲೇಷಣೆಯ ಪ್ರಕಾರ ಈ ಪರೀಕ್ಷೆಯ 80% ಪ್ರಶ್ನೆಗಳು ನೇರವಾಗಿ 8ನೇ, 9ನೇ ಮತ್ತು 10ನೇ ತರಗತಿಯ ಸರ್ಕಾರಿ ಪಠ್ಯಪುಸ್ತಕಗಳಿಂದಲೇ ಬಂದಿವೆ. ಹೌದು, ಎಂತಹ ದೊಡ್ಡ ಗುಟ್ಟು ಅಲ್ವಾ? ಇದರ ಸ್ಪಷ್ಟ ಅರ್ಥವೇನೆಂದ್ರೆ ಮಾರುಕಟ್ಟೆಯಲ್ಲಿ ಸಿಗುವ ದುಬಾರಿ, ದಪ್ಪನೆಯ ಮತ್ತು ಕಲರ್ಫುಲ್ ಆಗಿರೋ ಗೈಡ್ಗಳ ಹಿಂದೆ ಓಡುವುದು ಆಕ್ಚುಲಿ ವ್ಯರ್ಥ.
ಆ 3-4 ಸಾವಿರದ ಪುಸ್ತಕಗಳನ್ನು ಪದೇ ಪದೇ ರಿವಿಷನ್ ಮಾಡಲು ಸಾಧ್ಯವಿಲ್ಲ. ಇದರಿಂದ ಮೆದುಳಿನ ಮೇಲೆ ಅನಗತ್ಯ ಒತ್ತಡ ಬೀಳುತ್ತೆ. ಅದರ ಬದಲಾಗಿ ಕೈಗೆಟುಕುವ, ನಂಬಲರ್ಹವಾದ ರಾಜ್ಯ ಸರ್ಕಾರದ ಪಠ್ಯಪುಸ್ತಕಗಳು ಅಥವಾ NCERT ಪುಸ್ತಕಗಳನ್ನು ಓದುವುದು ನಿಜವಾದ ಜಾಣತನ. ಇವುಗಳನ್ನು ಕನಿಷ್ಠ 20 ಬಾರಿಯಾದರೂ ಸುಲಭವಾಗಿ ರಿವಿಷನ್ ಮಾಡಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿಕೊಳ್ಳಬಹುದು. ಇದರ ಜೊತೆಗೆ ಒಬ್ಬ ಒಳ್ಳೆಯ ಲೇಖಕರ ಒಂದು ಪುಸ್ತಕ ಮತ್ತು ನಿರಂತರವಾಗಿ ಒಂದು ದಿನಪತ್ರಿಕೆಯನ್ನು ಓದಿದರೆ ಸಾಕು. ವಿಷಯಗಳನ್ನು ನೆನ್ಪಿಟ್ಕೊಳ್ಳುವ ಒಂದು ಅದ್ಭುತವಾದ ಮೂಲಭೂತ ಸೂತ್ರ ಇಲ್ಲಿದೆ, ಗಮನಿಸಿ. ಅಜ್ಜಿ ಹೇಳುವ ಕಥೆಯಂತೆ ಕಾನ್ಸೆಪ್ಟ್ಗಳನ್ನು ಒಂದಕ್ಕೊಂದು ಲಿಂಕ್ ಮಾಡಿ, ಆಗ ಮೆದುಳಿನ ಮೇಲೆ ಅನಗತ್ಯ ಒತ್ತಡ ಬೀಳೋದಿಲ್ಲ. ಕೇವಲ ಬಿಡಿ ಬಿಡಿಯಾದ ಪಾಯಿಂಟ್ಗಳನ್ನು ಉರುವಡಿದ್ರೆ ಅದು ಬಹುಬೇಗ ಮರೆತೋಗುತ್ತೆ. ಆದರೆ ಕಥೆಯ ರೂಪದಲ್ಲಿ ಒಂದಕ್ಕೊಂದು ಬೆಸೆದು ವಿಷಯಗಳನ್ನು ಜೋಡಿಸಿದರೆ ಎಷ್ಟೇ ಕಾಂಪ್ಲೆಕ್ಸ್ ಮಾಹಿತಿಯಾದರೂ ಅದು ಸಹಜವಾಗಿ ಮತ್ತು ದೀರ್ಘಕಾಲ ನೆನಪಿನಲ್ಲಿ ಉಳಿಯುತ್ತೆ. ನಾವು ಈ ಸಮಗ್ರ ವಿಶ್ಲೇಷಣೆಯ ಅಂತ್ಯಕ್ಕೆ ಬಂದಿದ್ದೇವೆ. ಮುಕ್ತಾಯಕ್ಕೂ ಮುನ್ನ ಒಂದು ಪ್ರಮುಖವಾದ ವಿಚಾರವನ್ನ ನಾವೆಲ್ಲರೂ ಚಿಂತಿಸಬೇಕಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯ ಆಕಾಂಕ್ಷಿಗಳು ಕೇವಲ ದಪ್ಪ ಗೈಡ್ಗಳನ್ನೇ ಇಟ್ಕೊಂಡು ಕಷ್ಟಪಟ್ಟು ಓದ್ತಿದ್ದಾರಾ, ಅಥವಾ ಸ್ಟ್ಯಾಂಡರ್ಡ್ ಪಠ್ಯಪುಸ್ತಕಗಳೊಂದಿಗೆ ಸ್ಮಾರ್ಟ್ ಆಗಿ ರಿವಿಷನ್ ಮಾಡ್ತಿದ್ದಾರಾ? ಕಾನ್ಸೆಪ್ಟ್ ಆಧಾರಿತ ಕಲಿಕೆಯೇ ಗೆಲುವಿನ ರಹಸ್ಯ ಅನ್ನೋದನ್ನ ಮರಿಬಾರದು. ಅಧ್ಯಯನದ ಶೈಲಿಯನ್ನ ಸರಿಯಾದ ದಿಕ್ಕಿನಲ್ಲಿ ಬದಲಾಯಿಸಿಕೊಂಡ್ರೆ ಯಶಸ್ಸು ಖಂಡಿತ ಒಲಿಯುತ್ತೆ. ಮತ್ತೊಂದು ಆಸಕ್ತಿದಾಯಕ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ.